100 ರೂಪಾಯಿಗೆ ಬೆಂಗಳೂರಲ್ಲಿ ಏನ್ ಸಿಗುತ್ತೆ ಗುರು? ಬಿರಿಯಾನಿ ಸಿಗುತ್ತೆ. 100 ರೂಪಾಯಿಲಿ ಯಾರು ಹೈಯೆಸ್ಟ್ ನಂಬರ್ ಆಫ್ ಐಟಮ್ಸ್ ತರ್ತಾರೋ ಅವ್ರು ಈ ಚಾಲೆಂಜ್ ವಿನ್ನರ್ ಆಗ್ತಾರೆ. ರೂಲ್ಸ್ ತುಂಬಾ ಸಿಂಪಲ್ ಗುರು. ಸೇಮ್ ಐಟಮ್ ಮತ್ತೆ ಮತ್ತೆ ರಿಪೀಟ್ ಆಗೋದಿಲ್ಲ. ಫ್ರೀಯಾಗಿ ಒಂದ್ ಐಟಮ್ ತಗೊಳ್ಳೋ ಆಗಿಲ್ಲ. ಹುಡುಗಿಗರು ಯಾರು ಹೋದ್ರೆ ಫ್ರೀಯಾಗಿ ಕೊಡ್ತಾರೆ ಐಟಮ್. ಸುಮ್ನೆ ಹೇಳ್ತಿದ್ದಾನೆ ಇವನು. ನೋ ವೇ. ನಮ್ ಬೆಂಗಳೂರು ಬಗ್ಗೆ ನಮ್ಗೆ ಗೊತ್ತು. ವಿಡಿಯೋಲಿ ಒಂದು ಟ್ವಿಸ್ಟ್ ಇದೆ, ಏನ್ ಗೊತ್ತಾ? ಗೆದ್ದವರು ಸೋತವ್ರಿಗೆ ಒಂದು ಮಸ್ತ್ ಆಗಿರೋ ಡೇರ್ ಕೊಡ್ಬೋದು. ಅದು ಪಬ್ಲಿಕ್ ಅಲ್ಲೇ ಮಾಡ್ಬೇಕು, ಪಬ್ಲಿಕ್ ಜೊತೆ ಇಂಟರಾಕ್ಟ್ ಮಾಡಿ ಮಾಡ್ಬೇಕು. ರೆಡಿನಾ? ರೆಡಿನಾ? ಲೆಟ್ಸ್ ಗೋ. ಫಸ್ಟ್ ಅಂಗಡಿ ಫಸ್ಟ್ ಐಟಮ್ ತಗೊಳ್ಳೋ ಹೋಗ್ತಾ ಇದೀನಿ ಗೈಸ್. ಇವಾಗ ಚಾಲೆಂಜ್ನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಎಂಡಲ್ಲಿ ನಾನು ತಂದಿರೋ ನೆಕ್ಸ್ಟ್ ಲೆವೆಲ್ ಐಟಮ್ಸ್ನ ನೋಡಿದ್ರೆ ನೀವೇ ಸೈಕ್ ಆಗ್ತೀರಾ. ಬನ್ನಿ ಚಾಲೆಂಜ್ನ ಕಂಟಿನ್ಯೂ ಮಾಡೋಣ. ಅಂಕಲ್, ಇದು ಒಂದು ಪಲ್ಸ್ ಚಾಕ್ಲೇಟ್ ಕೊಡಿ. ಚಾಕ್ಲೇಟ್ಸ್ ಏನು ಇಲ್ವಾ ಬೇರೆ? ಒಂದು ಎಕ್ಲೇರ್ಸ್ ಕೊಡಿ. ಒಂದು ಅಮೃತಾಂಜನ್ ಕೊಡಿ. ಎಷ್ಟಾಯ್ತು ಅಂಕಲ್? ಇಷ್ಟು ಐಟಮ್ ತಗೊಂಡೆ. ಟೋಟಲ್ 6 ಐಟಮ್ಸ್ ಆಯ್ತು. 6 ಐಟಮ್ಸ್ 10 ರೂಪಾಯಿಗೆ ತಗೊಂಡಿದ್ದೀನಿ ಅಷ್ಟೇ. ಇನ್ನು 90 ರೂಪಾಯಿ ಬಾಕಿ ಇದೆ. ಬನ್ನಿ ಹೋಗೋಣ. ಸೊ ವಿಲ್ಸಿ, ಈ ಅಂಗಡಿ ಚೂಸ್ ಮಾಡಿದೀನಿ ನಾನು ಸ್ಟಾರ್ಟಿಂಗ್ ಇಂದ. ಈ ಅಂಗಡಿ ಎಷ್ಟು ಸಿಗತ್ತೆ ಅಂತ ಗೊತ್ತಿಲ್ಲ, ಬಟ್ 100 ರೂಪೀಸ್ ಒಳಗಡೆ ಜಾಸ್ತಿ ಐಟಮ್ಸ್ ಇದೆ ಅಂಗಡಿ ಸಿಗೋ ತರ ಟ್ರೈ ಮಾಡ್ತೀನಿ. ಬನ್ನಿ ಹೋಗೋಣ. ಇದೊಂದು ಕೊಡಿ. 1 ರೂಪಾಯಿನ ಇದು? ಇದು 1 ರೂಪಾಯಿನ? ಇದು ಬೇಡ. ಈಗ 1 ರೂಪಾಯಿ ಅಂದ್ರೆ ಇಟ್ಕೊಡಿ. ವಿಕ್ಸ್ ಒಂದ್ ಕೊಡಿ. ಹಾಜ್ಮೋಲ ಒಂದ್ ಕೊಡಿ. ಸೆಂಟರ್ ಫ್ರೂಟ್ ಒಂದ್ ಕೊಡಿ. ಆಮೇಲೆ ಇದು ಶಾಂಪೂ ಇಂದ ಅದರದ್ದು ಒಂದ್ ಕೊಡಿ. ಸನ್ಸಿಲ್ಕ್ ಎಗ್ ವೈಟ್ ಒಂದ್ ಲೇಸ್. ಇಲ್ಲಿ 22 ರೂಪೀಸ್ ಖರ್ಚಾಗಿದೆ ಗೈಸ್. ಅದಕ್ಕೆ ಇಷ್ಟ ಐಟಮ್ಸ್ ಬಂದಿದೆ. ಇಷ್ಟ ಐಟಮ್ಸ್ ಬಂದಿರೋ 22 ರೂಪೀಸ್ಗೆ. ಸೊ ವಿಲ್ ಸಿ ನೆಕ್ಸ್ಟ್ ಅಂಗಡಿಲಿ ಎಷ್ಟು ಸಿಗತ್ತೆ ಅಂತ. ನೆಕ್ಸ್ಟ್ ಸ್ಟೇಷನರಿ ಶಾಪ್ ಬಂದಿದೀವಿ. A4 ಶೀಟ್ ಕೊಡಿ. ಒಂದೇ ಒಂದು. ಎಕ್ಸಾಮ್ ಶೀಟ್ ಕೊಡಿ ಒಂದು. ಇನ್ನು 1 ರೂಪಾಯಿ 2 ರೂಪಾಯಿ ಏನೇನು ಐಟಮ್ ಇದೆ ನಿಮ್ಮ ಹತ್ರ? ಹಾ, ಏನಿಲ್ವಾ? ಅದೇ 3 ರೂಪಾಯಿ ಪೆನ್ನು, 4 ರೂಪಾಯಿದೆಲ್ಲ ಇಲ್ವಾ? ಎಲ್ಲ 10 ರೂಪಾಯಿಗೆ ಹೋಯ್ತಾ? ಮತ್ತೆ ಇದೆಷ್ಟು ಎರೇಸರ್? ಎಷ್ಟು? ಅದೊಂದು ಕೊಡಿ. 2 ರೂಪಾಯಿ ಎರೇಸರ್. ಇಲ್ಲಿ 3 ಟೈಪ್ಸ್ ಶೀಟ್ಸ್ ತಗೊಂಡಿದ್ದೀನಿ, ಒಂದು ಎರೇಸರ್ ತಗೊಂಡಿದ್ದೀನಿ. ಇನ್ನು ನನ್ನ ಹತ್ರ 80 ರೂಪಾಯಿ ಬಾಕಿ ಇದೆ. ಅವಳು ಪಕ್ಕ ಅವ್ರಿಗಂತೂ ಐಡಿಯಾ ಬಂದೇ ಇರಲ್ಲ ಮಚ್ಚ. ಅಕಸ್ಮಾತ್ ಬಂದಿದ್ರು ಪರವಾಗಿಲ್ಲ, ಅವಾಗೆಲ್ಲ ಅದು ನಮ್ಮ ಹತ್ರ ಚಾಟ್ GPT ಇದೆ. ಒಂದ್ ಚಾಕಿ. ಇಲ್ಲಿ 7 ರೂಪೀಸ್ ಆಯ್ತು. ಸೆಕೆಂಡ್ ಶಾಪ್. ಲೆಟ್ಸ್ ಗೋ ಫೈಂಡ್ ಮೋರ್. ನೆಕ್ಸ್ಟ್ ಅಂಗಡಿಗೆ ಹೋಗೋಣ ಬನ್ನಿ ಗೈಸ್. ಅಣ್ಣ, ಬ್ಯಾಂಡೇಜ್ ಎಷ್ಟು? ಒಂದು ಬ್ಯಾಂಡೇಜ್ ಒಂದು ಬ್ಯಾಂಡೇಜ್ ಕೊಡಿ. ಇದೆಷ್ಟು ಅಣ್ಣ? ಹೌದಾ? ಅದು ಒಂದ್ ಕೊಡಿ. ಅದು ಬ್ರೋ 2-3 ರೂಪಾಯಿದೇನು ಐಟಮ್ಸ್ ಇಲ್ವಾ ನಿಮ್ಮ ಹತ್ರ? ಬಲೂನ್ ಕರೆಕ್ಟ್ ಇರೋ ಅಣ್ಣನೇ ಒಂದು ಐಡಿಯಾ ಕೊಟ್ರು. ಒಂದ್ ಬಲೂನ್ ಕೊಡಿ ಗೈಸ್. ಇಲ್ಲೂ 3 ಐಟಮ್ ಸಿಕ್ತು. ಇದ್ರ ಜೊತೆ ಇದೊಂದು ಆ್ಯಡ್. ಬನ್ನಿ ಗೈಸ್, ನೆಕ್ಸ್ಟ್ ಅಂಗಡಿಗೆ ಹೋಗೋಣ. One tablet and one chocolate for 2 rupees from medical shop. ಮುಂದೆ ನೋಡೋಣ ಇನ್ನ ಏನೇನ್ ಸಿಗತ್ತಂತ. ಬಾಬಾ ಗೈಸ್, ನೆಕ್ಸ್ಟ್ ತರಕಾರಿ ಅಂಗಡಿಗೆ ಹೋಗಿ 2 ರೂಪಾಯಿ 3 ರೂಪಾಯಿಗೆ ಏನಾರು ಕೊಡ್ತಾರ ಕೇಳೋದ? ಆಂಟಿ, ಒಂದ್ ಬಾಳೆಹಣ್ಣು ಎಷ್ಟು? 6 ರೂಪಾಯಿನಾ? ಆಮೇಲೆ ಒಂದೇ ಒಂದು ಮೆಣಸಿನ್ಕಾಯಿ ಕೊಡಿ.
ಇನ್ನೇನ್ ತಗೋದು ಇಷ್ಟ ಐಟಮ್ ಸಿಕ್ತಲ್ಲ ನಂತರ ಇನ್ನೂ 51 ರೂಪಾಯಿ ಬಾಕಿ ಐತೆ. ₹1 ಚಕ್ಲಿ ಇಲ್ಲಿ ಇಲ್ಲಿ ಇದು ಕೊಡಿ, ನನ್ ಬ್ಯಾಗ್ ಇದೆ, ನಾನು ಹಾಕೊಂತೀನಿ. ಹಾ, ₹1 ಚಕ್ಲಿ. ಆಮೇಲೆ ಇನ್ನೊಂದೇನೋ ತೋರಿಸಿದ್ರಲ್ಲ, ಹಾಲ್ಕೋವಾ ಅನ್ಕೊಡಿ. ಚಕ್ಲಿ ಗೈಸ್. ಆಮೇಲೆ ಜಾಮ್ ಒಂದ್ ಕೊಡಿ, ನವರತ್ನ ಆಯಿಲ್ ಒಂದು, ಪಿಕಲ್ ಒಂದು. ಅದ್ರ ಇದು ಪಾಂಡ್ಸ್ ಅದು ಚಿಕ್ಕದ್ ಬರುತ್ತಲ್ಲ, ಇದ್ಯಾ? ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಟಿಕ್ ಟಾಕ್ ಅನ್ಕೊಳ್ಳಿ. ಓಕೆ, ಇಷ್ಟು ಬಿಲ್ ಮಾಡಿ. ಈ ಅಂಗಡಿಲಿ ₹12 and we have got this many items. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ನೆಕ್ಸ್ಟ್ ಅಂಗಡಿ ಯಾವ ಅಂಗಡಿಗೆ ಹೋಗೋದು? ಎಲ್ಲ ಕಡೆ ಅಲ್ಲಿ ನೋಡ್ರೆ ತರಕಾರಿ ಅಂಗಡಿ ಐತೆ, ಈ ಕಡೆ ನೋಡ್ರೆ ಬಟ್ಟೆ ಅಂಗಡಿ ಐತೆ. ಬಟ್ಟೆ ಅಂಗಡಿಗೆ ಹೋಗ್ಬಿಟ್ಟು ₹5 ಐಟಮ್ ಕೇಳ್ಬಿಟ್ರೆ ಅಂಗಡಿ ಅನ್ನಷ್ಟೇ. ಬಾಬಾ ನೆಕ್ಸ್ಟ್ ಅಕೌಂಟ್ಗೆ ಎಲ್ಲಿಗಾದ್ರೂ ಹೋಗೋಣ. ಈ ಅಂಗಡಿಯಿಂದ ನಾರ್ಮಲ್ ಸ್ಟ್ರೀಟ್ ಸ್ಟೈಲ್ ವಿ ಹ್ಯಾವ್ ಟೇಕನ್ ಇದೊಂದು ಕುಂಕುಮಾರ್ಶನ ಪ್ಯಾಕೆಟ್ ಫಾರ್ ₹5. ಥ್ಯಾಂಕ್ ಯು. ಪೆನ್ ₹5. ಆಮೇಲೆ ಶಾರ್ಪ್ನರ್ A4 ಎಷ್ಟು? ಶಾರ್ಪ್ನರ್ ಒಂದು ಕೊಡಿ. ಆಮೇಲೆ ಇನ್ಯಾವುದೋ ನಾನು ನೋಡ್ದೆ, ಐ ಸಾ ಸಮಥಿಂಗ್, ರಬ್ಬರ್ ಬ್ಯಾಂಡ್. ಎಷ್ಟದು? ಬೇಡ, ನನ್ಗೊಂದು ₹1 ಒಂದ್ ಕೊಡ್ತೀರಾ? ಒಂದೇ ಕೊಡಿ ಅಂಕಲ್. ಸರಿ ಆಯ್ತು, ಇಷ್ಟು ಕೊಡಿ. ಎಷ್ಟಾಯ್ತು ನೋಡಿ. ಬೇರೆ ಏನಾದ್ರು ಸಿಗತ್ತಾ ನೀವೇ ಹೇಳಿ. ಏನಿದು? ಹಾ, ಒಂದ್ ಕೊಡಿ ಸಾಕು. ₹5 ಇಲ್ವಾ ಮುಂಚೆ? ಒಂದ್ ಕೊಡಿ. ಆಮೇಲೆ ಇದು ಲಂಡನ್ ಡೈರಿ ಎಷ್ಟು? ₹5. ಆಮೇಲೆ ಒಂದು ಇದು ಕಾಫಿ ಪೌಡರ್ ಕೊಡಿ. ಒಂದು ಶಾಂಪೂ ₹2 ಇರೋದು. ₹2 ಒಂದು ಕೊಡಿ. ಕೆಚಪ್ ಅದೆಷ್ಟದು? ಅದೊಂದು ಕೊಡಿ. ಆ ಮ್ಯಾಗಿ ಮಸಾಲ ಎಷ್ಟು ಅಂಕಲ್? ಅದೊಂದು ಕೊಡಿ. ಆಮೇಲೆ ಗಂಧ ಕಡಿ ಇದೆಯಾ? ₹5. ₹5 ಇಲ್ವಾ? ಇನ್ನೂ ಕೊಡಿ ಒಂದು. ಸ್ಟೇಷನರಿಲಿ ವಿ ಹ್ಯಾವ್ ಸ್ಪೆಂಟ್ ₹23. ಸೊ ಇಷ್ಟು ಐಟಮ್ ಸಿಕ್ಕಿದೆ ನಮ್ಗೆ. ಅಂಡ್ ವಿ ಹ್ಯಾವ್ ದಿಸ್ ಮಚ್ ಆಫ್ ಮನಿ ಲೆಫ್ಟ್. ಗೈಸ್ ₹90 ಖಾಲಿ ಆಗೋಯ್ತು. ಇನ್ನು ₹10 ಮಿಕ್ಕಿರೋದು. ಒಂದು ಸುಮಾರಾಗಿ ಒಂದು 30 ಐಟಮ್ ಆದ್ರೂ ತಗೊಂಡಿರ್ತೀನಲ್ಲ, ಬೇಜಾನ್ ತಗೊಂಡ್ಬಿಟ್ಟಿದೀನಿ. ಇದ್ರಲ್ಲಿ ಬರೀ ₹1 ಐಟಮ್ಸ್ ಹುಡುಕ್ತೀನಿ ಗೈಸ್. ಇವಾಗ ಬೇಜಾನ್ ಐಟಮ್ಸ್ ಗಳಿದೆ. ಬೆಂಕಿಪಟ್ಟಣ, ಬೀಡಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಈ ಅಂಗಡಿಲಿ ₹17ಗೆ ವಿ ಹ್ಯಾವ್ ಗಾಟ್ ದೀಸ್ ಮೆನಿ ಐಟಮ್ಸ್. ಸೊ ಈ ಅಂಗಡಿ ಡನ್. ಲಾಸ್ಟ್ ಇನ್ನೊಂದು ಸ್ವಲ್ಪ ಮಿಕ್ಕಿದೆ. ವಿಲ್ ಫೈಂಡ್ ಏನಾದ್ರು ಸಿಗತ್ತಾ ಅಂತ ನೋಡ್ಬಿಟ್ರೆ ವಿ ಹ್ಯಾವ್ ಡನ್ ಎವ್ರಿಥಿಂಗ್. ಆಂಟಿ ಆಂಟಿ An eternity later. ನವರತ್ನ ಎಷ್ಟೊಂದು? ಅದೊಂದು ಕೊಡಿ. ಆಮೇಲೆ ಒಂದು ಉಪ್ಪಿನಕಾಯಿ ಕೊಡಿ. ಆಂಟಿ ಸ್ವಲ್ಪ ಬಿಸಿ ಆಗ್ಬಿಟ್ಟವ್ರೆ, ಕಸ್ಟಮರ್ಸ್ ಜಾಸ್ತಿ ಆಗ್ಬಿಟ್ಟವ್ರೆ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಇದು ಕಿಶನ್ ಜಾಮ್ ಒಂದು, ಉಪ್ಪಿನಕಾಯಿ ಒಂದು. ಅದು ₹2 ತಾನೆ ಜಾಮು? ಅದೊಂದು ಕೊಡಿ. ಉಪ್ಪಿನಕಾಯಿ ಒಂದು ಕೊಡಿ. ಬ್ಲೇಡ್ ಎಷ್ಟು ಆಂಟಿ? ಅದು ಶೇವಿಂಗ್ ಬ್ಲೇಡ್ ₹3. ₹3 ಅಂತ ಡಿಸ್ಕೌಂಟ್ ಏನಿಲ್ವಾ ಆಂಟಿ? ಶೇವಿಂಗ್ ಬ್ಲೇಡ್ ಕೊಟ್ಬಿಡಿ ಒಂದು.
ಲಾಸ್ಟ್ 3 ರೂಪಾಯಿ ಮಿಕ್ಕೈತೆ, ಅದನ್ನ ಶೇವಿಂಗ್ ಪ್ಲೇಟ್ ತಗೊಂಡ್ಬಿಡ್ತೀನಿ ಅಷ್ಟೇ. ಈ ಬೇಕ್ರಿಲೇ ಎಷ್ಟು 6 ಐಟಮ್ ತಗೊಂಡ್ಬಿಟ್ಟೆ, ಮುಗ್ದೈತೆ ನಮ್ಗೆ 100 ರೂಪಾಯಿ ಕೊಡ್ತೀನಿ. ಇಲ್ಲಿ ಮತ್ತೆ ಇದೇ ಅಂಗಡಿಲಿ 9 ರುಪೀಸಿಗೆ ಇವೆರಡು ಸಿಕ್ತು. ಲೆಟ್ಸ್ ಸಿ ಮುಂದೆ ಏನ್ ಸಿಗತ್ತೆ ಅಂತ. ಅವ್ಳು ಕಾಲ್ ಮಾಡಿ ಕೇಳ ನಾವು ಎಲ್ಲೋಳೆ ಅಂತ. ನಾನು 100 ರೂಪಾಯಿ ಬೇರೆ ಫುಲ್ ಖಾಲಿ ಮಾಡ್ಬಿಡ್ತೀನಿ. ಫೋನ್ ಎತ್ತುತ್ತಿಲ್ಲ, ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಫೋನ್ ಎತ್ತುತ್ತಿಲ್ಲ. ಏಯ್ ಫೋನ್ ಎತ್ತಾಗಿದೆ ನಿಂಗೆ? ನಾನು ಒಳಗೆ ಹಾಕಿದ್ದೀನಿ ಕಣೋ, ಒಳಗ್ ಹಾಕಿದೀನಿ. ಬ್ಯಾಗ್ ಒಳಗೆ. ಓಕೆ, ಎಲ್ಲಿದ್ದೀರಾ? ಎಲ್ಲ ಇದ್ದೀನಿ, ನಿಂದ ಆಯ್ತಾ ಹೇಳು? ನಂದು ಮುಗೀತು ಇವಾಗ ಪೂರ್ತಿ. ನಂದು ಇನ್ನ ಒಂದ್ ಸ್ವಲ್ಪ ಇದೆ ತಾಳು. ಎಷ್ಟು ಮಿಕ್ಕಿದೆ ಇನ್ನ? 28 ರುಪೀಸ್. 28 ರೂಪೀಸ್ ಇದೆಯಾ ಇನ್ನ? ಕಾಯಿ ನೀನೆಲ್ಲ ಬೇಗ ತಗೊಂಡ್ ಬಂದ್ಬಿಡಿದ್ಯಾ? ನನ್ಗೆ ಆ ಫಸ್ಟ್ ಅಂಗಡಿಲೇ ರಿಜೆಕ್ಟ್ ಮಾಡ್ಬಿಟ್ರು, ಶೂಟ್ ಮಾಡಂಗಿಲ್ಲ ಅಂತ. ಹೌದಾ? ಲಾಸ್ಟ್ 4 ರುಪೀಸ್ ಮಿಕ್ಕಿದೆ ಗೈಸ್. ಒಂದ್ ಬ್ಯಾಂಗಲ್ ಸ್ಟೋರಿಗೆ ಬಂದಿದೀವಿ. ಲಿಟ್ರಲಿ ಗೊತ್ತಿಲ್ಲ ಏನ್ ಸಿಗತ್ತೆ ಅಂತ. ಇಲ್ಲೊಂದ್ 2-3 ಐಟಮ್ಸ್ ಕಾಣಿಸ್ತಾ ಇದೆ. ಅದ್ ಲಾಸ್ಟ್ 4 ರುಪೀಸ್ ಸಿಗತ್ತೆ ಅಂದ್ರೆ ಅದನ್ನ ತಗೊಳ್ಳೋಣ, ಇಲ್ಲ ಅಂತ ಅಂದ್ರೆ ಬೇರೆ ಅಂಗಡಿಗೆ ಹೋಗ್ಬೇಕಾಗತ್ತೆ. ಲೆಟ್ಸ್ ಗೋ. 2 ರುಪೀಸ್ ಮ್ಯಾಂಡೇಟ್ ಸಿಕ್ತು, 2 ರುಪೀಸ್ ಬಲೂನ್ ಸಿಕ್ತು, 4 ರುಪೀಸ್ ಖರ್ಚಾಯ್ತು. 4 ರುಪೀಸ್ ಅಲ್ಲ, 100 ರುಪೀಸ್ ಫುಲ್ ಖರ್ಚಾಗಿದೆ. ಎಷ್ಟು ಐಟಮ್ಸ್ ತಗೊಂಡಿದೀನಿ ಅಂತ ನಾನು ಕೌಂಟ್ ಮಾಡಿಲ್ಲ. ಅವ್ರ ಜೊತೆ ಕೌಂಟ್ ಮಾಡಿ ನೋಡೋಣ. ಲೆಟ್ಸ್ ಸಿ ಹೂ ಇಸ್ ದ ವಿನ್ನರ್. ಫೈನಲಿ 100 ರುಪೀಸಿಗೆ ಇಬ್ರು ಖರ್ಚು ಮಾಡಿದೀವಿ. ಫುಲ್ 100 ರುಪೀಸಿಗೆ ಎಲ್ಲ ಐಟಮ್ಸ್ ತಂದಿದೀವಿ. ಎಷ್ಟ್ ತಂದಿದೀವಿ ಅಂತ ಇಬ್ರು ಕೌಂಟ್ ಮಾಡಿಲ್ಲ. ಇವಾಗ ಕೌಂಟ್ ಮಾಡಿ ನೋಡ್ತೀವಿ. ಮಾಡಿದ್ಯಾ? ನಾನ್ ಕೌಂಟ್ ಮಾಡಿಲ್ಲ ಗೈಸ್. ಸೊ ಕೌಂಟ್ ಮಾಡಿ ನಾನ್ ಕೌಂಟ್ ಮಾಡ್ತೀನಿ. ಅವನಿಗೆ ನಾನ್ ಎಷ್ಟು ತಂದಿದೀನಿ ಅಂತ ಗೊತ್ತಿಲ್ಲ. ಸೊ ಕೌಂಟ್ ಮಾಡಿ ಲೆಟ್ಸ್ ಸಿ ಹೂ ಇಸ್ ದ ವಿನ್ನರ್. ಇರು ಹೇಳ್ತೀರಲ್ಲ, ಹೇಳ್ತೀನಿ. ಬಿಕಾಸ್ ನೀನ್ ದೀಪ ಎಲ್ಲ ತಂದಿದ್ಯೇನೋ. ಕಮ್ಮಿಗೆ ಇದೊಂದ್ ಚಾಕ್ಲೇಟ್, ಇನ್ನೊಂದ್ ಚಾಕ್ಲೇಟ್ ಯಾವ್ದು ಕೌಂಟ್ ಆಗಲ್ಲ. ಇದೊಂದ್ ಚಾಕ್ಲೇಟ್, ಇನ್ನೊಂದ್ ಚಾಕ್ಲೇಟ್ ಯಾವ್ದು ಕೌಂಟ್ ಆಗಲ್ಲ. ಡಿಫರೆಂಟ್ ಅಮ್ಮ. ಏನ್ ಡಿಫರೆಂಟ್? ಮೊಕ್ಕ ಇದು ಡಿಫರೆಂಟ್. ವೇಫರ್ಸ್. ಇದು ಹಾ, ಇಲ್ಲ ಓಪನ್ ಮಾಡಿ ನೋಡು. ಇಲ್ಲ, ಇದು ವೇಫರ್ಸ್ ಕಣೆ, ಓಪನ್ ಮಾಡಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಚಾಕ್ಲೇಟ್ ನಾನು ತಲೆ ಚಾಕ್ಲೇಟ್ ತಂದಿಲ್ಲ ಗೊತ್ತಾ? ಒಂದೇ ಒಂದು ಹತ್ರ ಬಾ, ಹತ್ರ ಬಾ, ಹತ್ರ ಬಾ. ಶೇವಿಂಗ್ ಬ್ಲೇಡ್, ಸೆಂಟರ್ ಫ್ರೆಶ್. ಇದು ಚಾಕ್ಲೇಟ್ ಅಲ್ಲ. ಅದಕ್ಕೆ ಇವೆರಡು ಆಗಲ್ಲ. ಏನಾಗಲ್ಲ. ಮತ್ತೆ ಇದು 2 ರುಪೀಸ್, ಇದು 1 ರೂಪಾಯಿ. ಇದೆಲ್ಲ ಫ್ರೀ. ನಿಜ ಫ್ರೀ. ದೇವರಣೆ ಫ್ರೀ ಆಗಿ ತಂದಿಲ್ಲ. ನಾನು ವಿಡಿಯೋ ಅಂತ ಕಳಿಸ್ಬೇಕು. ವಿಡಿಯೋ ಬಗ್ಗೆ ತೋರಿಸ್ತೀನಿ ನಾನು. ಇಲ್ಲ ಮಾಡ್ಬಿಡ್ತೀನಿ ಕೌಂಟ್. 1 2 3 4 ಹೊಡಿತೀನಿ. ಏನದು? ಇದು 5. ಇದಕ್ಕೂ 1 ರೂಪಾಯಿ ಕೊಟ್ಟಿದ್ದೀವಿ ವಿಡಿಯೋದಲ್ಲಿ. 6 7 8 9 10 11 12 13 14 15 16 17 18 19 20 21 22 ಭರತ್ ಐಡಿ ಕಾರ್ಡ್. ಇದು ಗೊತ್ತಿಲ್ಲ, ಇದು ಬ್ಯಾಗ್ ಹಾಕಿದ್ದು ಹೆಂಗ್ ಬರ್ತದೆ ಅಂತ. 20 23 23 24 25 26 27 28 29 30 31 32 33 34 35 36 39 40 41. ಇದೇನು ಮತ್ತೆ ಚಾಕ್ಲೇಟ್? ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಇದು ಇದನ್ನ ಹೆಂಗೆ ಎತ್ತಿಟ್ಕೋ. ಪ್ರಜುನ್ ಮದ್ವೆಗಿದ್ನ ಏನು 10 ರೂಪಾಯಿ ಹಾಕಿ ಬರ್ಕೊಡಿ. ಇದು ಎಷ್ಟಿದು? 1 2 3 4 5 ಇದು 6 ಎರಡೇ ಐಟಮ್. ಸ್ವಲ್ಪ ಡಿಪ್ರೆಷನ್ ನಿತಿನ್ ಸೀರಿಯಸ್ ಆಗಿ ಡಿಪ್ರೆಷನ್. ಚಾಕ್ಲೇಟ್ ಕೌಂಟ್ ಆಗಿಲ್ಲ ಅಂದ್ರೆ ಇಬ್ರೂನು ಸೇಮ್ ಆಗುತ್ತೆ. ಯಾಕೆ ಅಡ್ವಾಂಟೇಜ್ ತಗೊಂತಾಳೆ ಹುಡುಗ, ಸುಮ್ಮನೆ ಏನು ಒಪ್ಕೊಂಡ್ಬಿಡ್ತಾನೆ ಅಂತ. ಏ ಚಾನ್ಸ್ ಇಲ್ಲ. ಆಲ್ಕೋ ಚಕ್ಲಿ. ಇದು ಒಂದೇ ಐಟಮ್, ಇಬ್ರು ಟೈ ಆಗೈತೆ. ಏ ಹಂಗೇನು ಟೈ? 39 ಆಯ್ತು ತಾನೆ? 2 items 41. 41 1 2 3 4 5 6 7 8 9 10 11 12 13 14 15
16, 17, 18, 19, 20. ಇದು ಅಪಾರ್ಟ್ಮೆಂಟ್ ಡಬಲ್ ಇದೆ ಸರ್. 40, 41, ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನನ್ನ ಹತ್ರ 42 ಐಟಮ್ಸ್ ಇದೆ, ಅವನ ಹತ್ರ 41 ಐಟಮ್ಸ್ ಇದೆ. ಸೊ ನಂಗಿಲ್ಲ ಗೈಸ್. ಇವಾಗ ನಾನ್ ಗೆದ್ದಿರೋದ್ರಿಂದ ಒಂದ್ ಡೇರ್ ಕೊಡ್ಬೇಕಲ್ವಾ? ಏನ್ ಡೇರ್ ಕೊಟ್ಟಿದೀನಿ? ಏನು ಮಾಡಕ್ಕೆ ರೆಡಿ ಇಲ್ಲ ಇವನು. ಏನು ಮಾಡಕ್ ರೆಡಿ ಇಲ್ಲ. ಒಂದ್ ಸ್ವಲ್ಪ ಈಸಿ ಇರೋದ್ ಕೊಟ್ಟಿದೀನಿ. ಏನಂದ್ರೆ ಇಲ್ಲಿ ಫುಡ್ ಕೋರ್ಟ್ ಹತ್ರ ಇದ್ವಲ್ಲ, ಸೊ ಯಾರಾದ್ರೂ ಫುಡ್ ತಗೊಂಡ್ ಹೋಗ್ತಾ ಇರೋರ್ದು ಪ್ಲೇಟ್ ಅನ್ನ ತಗೊಂಡ್ ಬಂದು ನಾನ್ ಟೇಬಲ್ ವರ್ಕು ತಗೊಂಡ್ ಬರ್ತೀನಿ ಅಂತ ಹೇಳ್ಬೇಕು ಇವನು. ಬಟ್ ಡೇರ್ ಅಂತ ಹೇಳಂಗಿಲ್ಲ, ಹಂಗೆ ಮಾಡ್ಬೇಕು. ಈ ಡೇರ್ ತುಂಬಾ ಸಿಂಪಲ್ ಆಗಿ ಕೊಟ್ಟಿದೀನಿ, ಯಾಕಂದ್ರೆ ಬೇರೆ ಏನು ಮಾಡ್ಲಿಲ್ಲ ಇವನು. ದಟ್ ಇಸ್ ದ ಡೇರ್. ನೋಡೋಣ ಕಂಪ್ಲೀಟ್ ಮಾಡ್ತಾನಂತ. ಅವ್ರ ಪ್ಲೇಟ್ ಎತ್ಕೊಂಡು ನೋಡಕ್ ಬಿಡ್ತೀನಿ ಅಂತ ಕೊಟ್ಟಿಲ್ಲ ಅಂದ್ರೆ ಅದನ್ನು ಮಾಡ್ಲಿ, ಒಂದ್ಸರಿ ಓಡೋಕೋ ತರ ಮಾಡ್ಲಿ ಅಷ್ಟೇ. ಆಮೇಲೆ ಓ ಬಾ 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 ಬಾ. ಎಕ್ಸ್ಕ್ಯೂಸ್ ಮಿ ಬ್ರೋ, ನಿಮ್ ಪ್ಲೇಟ್ ನಾನು ನಿಮ್ ಟೇಬಲ್ ಅವ್ರಿಗೆ ಎತ್ಕೊರ್ಬೋದಾ? ಒಂದ್ ಡೇರ್ ಸಿಕ್ಕಿದೆ ಅದಕ್ಕೆ. ಇದೇ ಟೇಬಲ್ ಇಲ್ಲ. ಥ್ಯಾಂಕ್ ಯು ಬ್ರೋ. ಮುಗಿತ್ ನನ್ ಡೇರ್. ಏ ಗೈಸ್, ನಾನು ಲೀಗಲ್ ಆಗಿ ಡೇರ್ ಮುಗಿಸಿದೀನಿ. ನನ್ಗೇನ್ ಗೊತ್ತಿತ್ತು ಒನ್ ಟೇಬಲ್ ಅಲ್ಲೇ ಇರುತ್ತೆ ಅಂತ. ಇದು ಲಕ್ಕಂದ್ರೆ ಓಕೆ, ಏನೋ ಕಂಪ್ಲೀಟ್ ಮಾಡಿದಾನೆ, ಫೈನ್, ಒಪ್ಕೋತೀನಿ. ಏನೋ ಓಕೆ ತರ ಒಪ್ಕೋತೀನಿ. ಖತಮ್.